ಕೇಂದ್ರದ ಮೋದಿ ಸರ್ಕಾರ ಐತಿಹಾಸಿಕ ನಿರ್ಧಾರವೊಂದಕ್ಕೆ ಈಗ ಕೈ ಹಾಕಿದೆ. ಏನದು ಐತಿಹಾಸಿಕ ನಿರ್ಧಾರ? ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸಾಕಷ್ಟು ಐತಿಹಾಸಿಕ ನಿರ್ಧಾರಗಳಿಗೆ ಕೈ ಹಾಕಿ ಕೆಲವು ಸಕ್ಸಸ್ ಆಗಿದ್ದಾವೆ, ಕೆಲವು ಫೇಲ್ಯೂರ್ ಆಗಿದ್ದಾವೆ. ಈಗ ಮತ್ತೊಂದು ಐತಿಹಾಸಿಕ ನಿರ್ಧಾರಕ್ಕೆ ಈಗ ಮೋದಿ ಸರ್ಕಾರ ಸಾಕ್ಷಿ ಆಗ್ತಾ ಇದೆ. ದೇಶದ ರಾಜಕೀಯ ಭವಿಷ್ಯವನ್ನ ಬದಲಿಸುವಂತಹ ಮಸೂದೆಗೆ ಈಗ ಕೈ ಹಾಕಿದೆ ಮೋದಿ ಸರ್ಕಾರ. ಕಾಂಗ್ರೆಸ್ನಿಂದ ಎಲ್ಲ ಸಂಸದರಿಗೆ ಈಗ ವಿಪ್ ಕೂಡ ಜಾರಿಯಾಗಿದೆ. ಡಿಲಿಮಿಟೇಷನ್ ಬಿಲ್ ಮೇಲೆ ದೇಶದ ರಾಜಕೀಯದ ಕಾವು ಇವಾಗ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಸತ್ನಲ್ಲಿ ದೊಡ್ಡ ಹೋರಾಟಕ್ಕೆ ಇಂಡಿ ಕೂಟ ಕೂಡ ಈಗ ಸಜ್ಜೆ ಆಗ್ತಾ ಇದೆ. ಒಂದು ಕಡೆ ಇವಾಗ ಬಿಲ್ ಮಸೂದೆ ಪಾಸ್ ಆಗುವಂಥ ವಿಚಾರದಲ್ಲಿ, ಹಾಗಾಗಿ ಮೋದಿ ಸರ್ಕಾರ ಈಗ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಲಿಕ್ಕೆ ಒಂದು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಒಂದು ಸುವರ್ಣ ಗಳಿಗೆಗೆ ಸಾಕ್ಷಿ ಆಗ್ತಾ ಇದೆ. ಕ್ಷೇತ್ರ ಮರು ವಿಂಗಡಣೆ ಮಸೂದೆಗೆ ಈಗ ಕೇಂದ್ರ ಸರ್ಕಾರ ಸಜ್ಜೆ ಆಗ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಮಸೂದೆ ಪಾಸ್ ಆಗಲಿಲ್ಲ, ಸಂಸತ್ನಲ್ಲಿ ಬಿಲ್ ಪಾಸ್ ಆಗಲಿಲ್ಲ. ಯಾಕಂದರೆ ಅಲ್ಲಿ ಸಂಖ್ಯಾಬಲದ ಕೊರತೆ ಆಗಿತ್ತು. ಸಂಖ್ಯಾಬಲದ ಕೊರತೆಯಿಂದ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಪಾಸ್ ಜೊತೆಗೆ ಮಹಿಳೆಯರಿಗೆ 33% ಈಗೇನೀಗ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರದ ನಿಲುವಾಗಿತ್ತಲ್ಲ. ಮಹಿಳೆಯರಿಗೆ 33% ಮೀಸಲಾತಿ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಇವೆರಡೂ ಕೂಡ ಅಲ್ಲಿ ಪಾಸ್ ಆಗಲಿಲ್ಲ. ಕಾರಣ ಸಂಖ್ಯಾಬಲದ ಕೊರತೆ ಇತ್ತು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದವರು ಕೂಡ ಫಾರ್ ಎಕ್ಸಾಂಪಲ್ BJP-ಯೇತರ ಪಕ್ಷಗಳು, ಕಾಂಗ್ರೆಸ್ ಒಂದೇ ಅಂತಲ್ಲ, BJP-ಯೇತರ ಅನೇಕ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಸಮಾಜವಾದಿ ಪಕ್ಷ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಹೀಗೆ ಸಾಕಷ್ಟು ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆ ನಿಟ್ಟಿನಲ್ಲಿ ಎರಡು ಬಿಲ್ಗಳು ಪಾಸ್ ಆಗಿದ್ದರೆ ಅದು ಒಂದು ಇತಿಹಾಸ ಆಗ್ತಾ ಇತ್ತು. ಈಗ ಸೋಮವಾರ ಮತ್ತೆ ಈಗ ಬಿಲ್ ಪಾಸ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದೆ. ಮಹಿಳಾ ಮಸೂದೆ ಸೋಲಿನ ಬಳಿಕ ಈಗ ಮತ್ತೊಂದು ಪ್ಲಾನ್, ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡನೆಗೆ ಈಗ ಕೇಂದ್ರ ಈಗ ಸಜ್ಜಾಗ್ತಾ ಇದೆ. ಕ್ಷೇತ್ರ ಮರು ವಿಂಗಡಣೆ ಅಂದರೆ ಈಗ 543 ಲೋಕಸಭಾ ಕ್ಷೇತ್ರಗಳಿದ್ದು ಅದು ಇನ್ನೂ ದುಪ್ಪಟ್ಟಾಗ್ತದೆ ಅಂತ. ಈಗ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಇವಾಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಕರ್ನಾಟಕವೂ ಸೇರಿದಂತೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಹೀಗೆ ದಕ್ಷಿಣ ಭಾರತದ ರಾಜ್ಯಗಳು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅಂದರೆ, ಕ್ಷೇತ್ರ ಮರು ವಿಂಗಡಣೆಯಾದರೆ ನಮ್ಮ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ, ಇದು ಉತ್ತರ ಭಾರತಕ್ಕೆ ಲಾಭ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾದಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಂತಹ ಸ್ಟಾಲಿನ್ ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಿದ್ದರಾಮಯ್ಯನವರು ಇರ್ಬೋದು, ಈಗ DK ಶಿವಕುಮಾರ್ ಕೂಡ CM ಆದಮೇಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬೇಕು ಸೋಮವಾರ ಲೋಕಸಭೆಯಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರಿಗೆ ಇವಾಗ ಸಂಖ್ಯಾಬಲದ ಕೊರತೆ ಇತ್ತು BJP ನೇತೃತ್ವದ NDA ಸರ್ಕಾರಕ್ಕೆ. ಈಗ ಆಮ್ ಆದ್ಮಿ ಮತ್ತು ಬೇರೆ ಬೇರೆ ಪಕ್ಷದ ಸಂಸದರು ಹೋಗಿ BJP ಸೇರ್ಕೊಂಡಿರೋದ್ರಿಂದ, ಸಂಖ್ಯಾಬಲ ಇರೋದ್ರಿಂದ ಏನಾಗುತ್ತೆ ನೋಡಬೇಕು. ಇಂಡಿ ಕೂಟದವರು ಅದಕ್ಕೆ ತಡೆ ಒಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸದ್ದು ಗದ್ದಲದ ನಡುವೆ ಬಿಲ್ ಏನಾದರೂ ಪಾಸ್ ಆಗ್ತದ ಅನ್ನುವಂಥದ್ದು ಕುತೂಹಲಕಾರಿ ಸಂಗತಿ.